ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿ ಸೋನಾ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಗೈಸ್, ನಾವು ಬೆಳಗ್ಗೆ ಇವತ್ತು ಯಾವಾರ ಸಂಡೇ ನಾವು 5 ಗಂಟೆಗೆ ಎದ್ದಿದ್ವಿ. ಆದರೆ ಇವತ್ತು ಈಗಾಗಲೇ 7 ಗಂಟೆ ಆಯಿತು. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾನು ಫಸ್ಟ್ ಟೈಮು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಫ್ಯಾಮಿಲಿ ಎಲ್ಲ. ಸೊ ಒಂದು ಹರಕೆ ಇತ್ತು, ಸೊ ಅದನ್ನು ಮಾಡ್ಕೊಂಬರೋಣ ಪೂಜೆ ಎಲ್ಲ ಅಂತೇಳಿ. ಸೊ ಭಾನುವಾರ ಹೊರಟಿದ್ದೀವಿ. ಸೊ ಇವಾಗಲೇ ಇಷ್ಟು ಟೈಮು 7-7:30 ಆಗೋಯ್ತು. 5 ಗಂಟೆಗೆ ಎದ್ದಿದ್ವಿ, 6 ಗಂಟೆಗೆ ಮನೆ ಬಿಡಬೇಕು ಅಂತ, ಬಟ್ ಆಗಿಲ್ಲ, 7:30 ಆಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆನ್ ದಿ ವೇ ಹೋಗ್ತಾ ನೋಡೋಣ ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ, ಆ್ಯಂಡ್ ಅಲ್ಲಿ ಹೋಗಿ ಏನು ಮಾಡ್ತೀವಿ ಅಂತ. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಸೊ ನಾನು ನೋಡಲೇ ಇಲ್ಲ. ಸೊ ಈ ವ್ಲಾಗಲ್ಲಿ ನಿಮಗೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹೊರಡೋಣ. ಓಕೆ ಗೈಸ್, ಹೊರಡೋಣ ಇವಾಗ. ಮತ್ತೆ ನಾವು ಮನೆ ಬಿಡೋ ಅಷ್ಟರಲ್ಲಿ 8 ಗಂಟೆನೇ ಆಗೋಗಿತ್ತು. ಸೊ ಮತ್ತೆ ಬೇಗ ಹೊರಟ್ಬಿಟ್ವಿ, ಇನ್ನು ಲೇಟ್ ಮಾಡೋದು ಬೇಡ ಅಂತ. ಹಾಗೆಯೇ ವೆದರು ಅಷ್ಟೇ ತುಂಬ ತಣ್ಣಗೆ ಕೂಲಾಗಿತ್ತು, ಯಾಕಂದರೆ ಮಳೆ ಬೇರೆ ಬಿದ್ದಿತ್ತಲ್ವ. ಸೊ ಬೆಳಗ್ಗೆ ಚೆನ್ನಾಗಿತ್ತು. ಆ್ಯಂಡ್ ಮಧ್ಯದಲ್ಲಿ ಸ್ವಲ್ಪ ಟ್ರಾಫಿಕ್ ಕೂಡ ಸಿಕ್ತು. ಸೊ ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ. ಸೊ ಅದೇ ರೀಸನಿಗೆ ನಾವು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಆದರೆ ಸ್ವಲ್ಪ ಟ್ರಾಫಿಕ್ ಸಿಕ್ತು. ಸೊ ಆನ್ ದಿ ವೇ ಹೋಗ್ತಾನೆ ನಾವು ಟಿಫನ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಬೇರೆ ಎದ್ದಿದ್ದಲ್ವ, ಹೊಟ್ಟೆ ತುಂಬಾ ಹಸಿತಾ ಇತ್ತು. ಸೊ ಆನ್ ದಿ ವೇ ಹೋಗ್ತಾ ಉಡುಪಿ ವೈಭವ್ ಅಂತ ಇದೊಂದು ಹೋಟೆಲ್ ಸಿಕ್ತು. ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು ಟಿಫನ್ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಇಡ್ಲಿ ವಡೆ, ನಾನು ಮಸಾಲೆ ದೋಸೆ ಮತ್ತು ಮಂಗಳೂರು ಬನ್ಸಿತ್ತು. ಸೊ ಅದನ್ನು ಕೂಡ ತಿನ್ನೋಣ ಅಂತ ಅನ್ನಿಸ್ತು ನೋಡಿದ ತಕ್ಷಣ. ಸೊ ಅದನ್ನು ಆರ್ಡ್ರ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಲಾಸ್ಟಲ್ಲಿ ಒಂದು ಕಾಫಿ ಕುಡ್ಕೊಂಡು ತಿರ್ಗಾ ಮತ್ತೆ ನಾವು ಅಲ್ಲಿಂದ ಬಿಟ್ವಿ. ಸೊ ಅಲ್ಲಿಂದ ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ರೀಚ್ ಆಗಿಬಿಟ್ವಿ. ಬಟ್ ಒಳಗಡೆ ಹೋಗುವಾಗ ಸ್ವಲ್ಪ ನಮಗೆ ಲೊಕೇಶನ್ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಲೊಕೇಶನ್ ಹಾಕ್ಕೊಂಡು ಹೋದ್ವಿ. ಸೊ ನೋಡಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಸೊ ಅಲ್ಲಿಂದ ನಾವು ಬಂದುಬಿಟ್ಟು ಫಸ್ಟ್ ಹೋಗಿದ್ದೇನೆ ಅಟ್ಟಿಲಕ್ಕಮ್ಮ ಟೆಂಪಲ್ಗೆ. ಸೊ ಇದಂತೂ ನನ್ನ ಫಸ್ಟ್ ಅಂತಲೇ ಹೇಳ್ಬೋದು. ನಾನು ಇದುವರೆಗೂ ಬಂದಿರಲಿಲ್ಲ. ಸೊ ಅಟ್ಟಿಲಕ್ಕಮ್ಮಗೆ ಹೋಗಿ ಹಣ್ಕಾಯಿ ಎಲ್ಲ ತೊಗೊಂಡು ಸೀದಾ ದರ್ಶನಕ್ಕೆ ಹೋದ್ವಿ. ತುಂಬ ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು, ಯಾಕಂದರೆ ಸಂಡೇ ಅಲ್ವಾ, ಸಂಡೇ ತುಂಬ ಜನ ಇರ್ತಾರೆ ಅಂತಲೇ ಅಂದಿದ್ರು. ಸೊ ಅದಕ್ಕೆ ಜನ ಇರ್ತಾರೆ ಅಂತ ಹೋದ್ವಿ. ಬಟ್ ಜಾಸ್ತಿ ಜನ ಏನಿರಲಿಲ್ಲ. ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸಲ್ಲಿ ದರ್ಶನನೇ ಆಗೋಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಅಲ್ಲಿಂದ ಮತ್ತೆ ಹೊರಟಿ ನಾವು ಬಂದಿದ್ದೆ ಜಲ್ದಿಗೆರೆ ದೇವಸ್ಥಾನಕ್ಕೆ ಬಂದಿದ್ದು, ಆ ಟೆಂಪಲ್ಗೆ. ಅಲ್ಲಿನೂ ಅಷ್ಟೇ ಹಣ್ಕಾಯಿ ಎಲ್ಲ ತೊಗೊಂಡ್ವಿ ಫಸ್ಟು. ಸೊ ಅದಕ್ಕೂ ಮುಂಚೆನೇ ನಮ್ಮ ಮಾವ ಹೋಗ್ಬಿಟ್ಟು ರೂಮ್ ಎಲ್ಲ ಮಾಡಿದರು. ಸೊ ಆಮೇಲೆ ಹೇಳ್ತೀನಿ. ಸೊ ಫಸ್ಟು ಟೆಂಪಲ್ಗೆ ಹೋಗಿ ಅಲ್ಲೂ ಅಷ್ಟೇ ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು, ಅಲ್ಲೂ ಅಷ್ಟೇ ಒಂದು 10 to 15 ಮಿನಿಟ್ಸ್ ಏನೋ ಅಷ್ಟೇ ತೊಗೊಂತು. ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಸೊ ರೂಮ್ ಬಗ್ಗೆ ಹೇಳೋದಾದರೆ, ಸೊ ಒಂದಿನ ಮುಂಚೆನೇ ನಾವೆಲ್ಲ ರೂಮ್ ಬುಕ್ ಮಾಡ್ಕೋಬೇಕಾಗುತ್ತೆ. ಬೈ ಚಾನ್ಸ್ ಯಾರು ಹೋಗೋರಿದ್ದೀರಾ ಅಂದರೆ ಒಂದಿನ ಮುಂಚೆ ಮಾಡ್ಕೋಬೇಕು. ಯಾಕಂದರೆ ಸಂಡೇ ಇರುತ್ತಲ್ವ, ಆಲ್ಮೋಸ್ಟ್ ತುಂಬ ಜನ ಬಂದಿರ್ತಾರೆ. ಸೊ ನಾವು ಬೇಗನೆ ಹೋಗಿದ್ದಿದ್ದು. ಸೊ ಅಲ್ಲಿ ನಾವು ಬುಕ್ ಮಾಡೋ ಅಷ್ಟರಲ್ಲಿ ನಮಗಿದ್ದಿದ್ದು ಒಂದೇ ಒಂದು. ಬಟ್ ನಮಗೇನು ಆ ರೂಮ್ ಅಷ್ಟೊಂದು ಕಂಫರ್ಟಬಲ್ ಅನಿಸಿಲ್ಲ. ಆ್ಯಂಡ್ ಚೆನ್ನಾಗಂತ ಏನು ಅನಿಸ್ಲಿಲ್ಲ. ಅಲ್ಲಿ ಲಾಸ್ಟಲ್ಲಿ ಫಸ್ಟ್ ಕಟ್ಟಿದ್ದು ಅನಿಸುತ್ತದೆಲ್ಲ ಸ್ವಲ್ಪ ಹಳೆ ಥರ ಇತ್ತು, ಕ್ಲೀನ್ ಅಷ್ಟೊಂದು ಮೇಂಟೆನೆನ್ಸ್ ಇರಲಿಲ್ಲ. ಸೊ ಅದನ್ನೇ ಒಂದು ಬುಕ್ ಮಾಡ್ಕೊಂಡ್ವಿ, ಯಾಕಂದರೆ ಐಟಮ್ ಎಲ್ಲ ಇಟ್ಕೊಳ್ಳೋಕ್ಕಾದ್ರೂ ಬೇಕಲ್ಲ ಅಂತ. ಬಟ್ ಇನ್ನೊಂದೇನು ವಿಷಯ ಅಂತ ಅಂದರೆ, ನಾವು ಫಸ್ಟ್ ಟೈಮ್ ಹೋಗಿದ್ದಲ್ವ, ಅಲ್ಲಿ ಹೆಂಗಿರುತ್ತೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಅದಕ್ಕೇ ನಾವು ಮನೆಯಿಂದನೇ ಮಸಾಲೆ ಎಲ್ಲ ಮಾಡ್ಕೊಂಡು ಹೋಗಿದ್ವಿ, ಮಸಾಲ ರುಬ್ಕೊಂಡು ಹೋಗಿದ್ವಿ. ಹಾಗೆ ರೈಸು ಮತ್ತು ಚಪಾತಿನೂ ಕೂಡ ಮಾಡ್ಕೊಂಡು ಹೋಗಿದ್ವಿ. ನೋಡೋಣ ಬೈ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಚಿಕನ್ ಬೇಯಿಸೋಕ್ಕಾದ್ರೂ ಏನಾದರೂ ಸಿಗಲಿ ಅಂತ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಆ್ಯಂಡ್ ರೂಮ್ ಮಾಡಿಕೊಂಡು ಮತ್ತೆ ಕೋಳಿನ ತೊಗೊಬಂದು ದೇವರಿಗೆ ಹರಕೆ ಒಪ್ಪಿಸಿ ಕುಯ್ಸ್ಕೊಬಂದಾದಮೇಲೆ ಕ್ಲೀನ್ ಮಾಡ್ಸೋಕೆ ತೊಗೊಂಡೋಗಿದ್ದು. ಕ್ಲೀನ್ ಮಾಡಿಸೋ ಅಷ್ಟರಲ್ಲಂತೂ ಒಂದು 2 ಅವರ್ ಅಲ್ಲೇ ವೇಸ್ಟ್ ಮಾಡಿದ್ದೀವಿ ಅಂತ ಹೇಳ್ಬೋದು. 2 ಅವರ್ ಕಾದಿದ್ದೀವಿ. ಸೊ ಆಲ್ಮೋಸ್ಟ್ 1-2 ಅಷ್ಟೇ ಚಿಕನ್ ಕ್ಲೀನಿಂಗ್ ಅಂಗಡಿ ಇರೋದು, ಎಲ್ಲರೂ ಬಂದಿರ್ತಾರೆ. ಸೊ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಡ್ತು. ಅಲ್ಲೇ 2 ಅವರ್ ಕಾದ್ವಿ. ಆಮೇಲೂ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಸ್ಕಿನ್ ಔಟ್ ಮಾಡೋಕ್ಕೆ ಹೇಳಿ ಬೇಗನೆ ಮುಗಿಸಿದ್ವಿ. ಸೊ ಅಲ್ಲಿಂದ ಕ್ಲೀನ್ ಎಲ್ಲ ಮಾಡ್ಕೊಂಬಂದು ಪಾತ್ರೆ ಎಲ್ಲ ತೊಗೋಬೇಕು, ಗ್ಯಾಸ್ ತೊಗೋಬೇಕು ಅಂತ ಹೇಳಿ ಒಂದು ಅಂಗಡಿಗೆ ಹೋದ್ವಿ. ಸೊ ಅಲ್ಲಿ ಆಮೇಲೆ ಅನಿಸ್ತು, ಆ ರೂಮಲ್ಲಿ ತೊಗೊಂಡು ಹೋಗಿ ಕ್ಲೀನ್ ಇಲ್ಲ, ಮತ್ತು ನೀರು ತೊಗೊಂಡು ಹೋಗ್ಬೇಕು, ನೀರು ವ್ಯವಸ್ಥೆ ಎಲ್ಲಿಂದ ಮಾಡೋದು. ಸೊ ತುಂಬ ಒಂಥರ ಅನ್ನಿಸ್ಬಿಡ್ತು. ಸೊ ಫಸ್ಟ್ ಟೈಮ್ ಅಲ್ವಾ, ನಮಗೂ ಪ್ರಿಪ್ರೇಷನ್ ಇರಲಿಲ್ಲ. ಸೊ ಆ ಕಡೆ ಅಂದರೆ ದೇವಸ್ಥಾನದಿಂದ ಸ್ವಲ್ಪ ಆ ಕಡೆ ಹೋದರೆ ಚೆನ್ನಾಗಿರೋ ರೂಮ್ಸ್ ಎಲ್ಲ ಇದೆ. ಬಟ್ ಅದೇ ಒಂದಿನ ಮುಂಚೆನೇ ಬುಕ್ಕಿಂಗ್ ಮಾಡ್ಕೋಬೇಕು. ಅಲ್ಲಿ ಜಾಸ್ತಿ ಜನ ಬೇಗ ಬುಕ್ಕಿಂಗ್ ಮಾಡ್ಕೊಬಿಡ್ತಾರೆ, ಖಾಲಿ ಇರೋದೇ ಇಲ್ಲ. ಸೊ ಈ ಹಳೇದೂ ಅಷ್ಟೇ ಬೇಗ ಬುಕ್ ಅಂದರೆ ಬಂದ್ರೇ ಸಿಗೋದು.
ನಾವು ಹೋದವಾಗ ಒಂದೇ ಒಂದಿದ್ದಿದ್ದು. ಸೊ ಅನಿವಾರ್ಯ ನಾವು ಅದೇ ತೊಗೋಬೇಕಾಗಿತ್ತು, ತೊಗೊಂಡ್ವಿ. ಸೊ ಮತ್ತು ಅಲ್ಲಿಂದ ಇಲ್ಲಿಗೆ ಗ್ಯಾಸ್ ತೊಗೊಂಡೋಗು, ಪಾತ್ರೆ ತೊಗೊಂಡೋಗು, ನೀರೆಲ್ಲಿದೆ ಅಂತ ಹುಡುಕು ಅಂತ ಹೇಳಿ ಸ್ವಲ್ಪ ಆ ತಲೆನೋವೇ ಬೇಡ ಅಂತ ಅಂದ್ಬಿಟ್ಟು ನಾವಲ್ಲೇ ಅವರ ಅಂಗಡಿಯಲ್ಲಿ ಏನು ಕೇಳಿದ್ರು ಅವರೇ ಹೇಳಿದ್ರು, ನಾವೇ ಮಾಡಿಕೊಡ್ತೀವಿ ಬೇಕಿದ್ದರೆ ಅಂತ ಅಂದರು. ಸೊ ನಾವು ಆಮೇಲೆ ಹೇಳಿದ್ವಿ, ಇಲ್ಲ ನಾವು ಮನೆಯಿಂದ ಈ ಥರ ಪ್ರಿಪೇರ್ ಮಾಡಿದ್ದೀವಿ, ಸೊ ನೀವೇ ಮಾಡಿಕೊಟ್ಬಿಡ್ವಿ ಅಂತ ಹೇಳಿ ಒಂದು ಅಮೌಂಟ್ನ ಮಾತಾಡಿಕೊಂಡು ಸೊ ಅವರೇ ಮಾಡಿಕೊಟ್ರು ನಮಗೆ. ಸೊ ನಾವೇನು ಮಸಾಲೆ ತೊಗೊಂಡಿದ್ವಿ ಅದೇ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅವರೇ ಎಲ್ಲ ಮಾಡಿಕೊಟ್ರು. ಸೊ ತಿರ್ಗಾ ಅದನ್ನು ತೊಗೊಂಡೋಗಿ ರೂಮಿಗೆ ತೊಗೊಂಡೋದ್ವಿ. ರೂಮಿಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಊಟ ಮಾಡಿ ಸ್ವಲ್ಪ ಶೇರ್ ಮಾಡಿ ಆಮೇಲೆ ಮತ್ತು ಆ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಅದೇ ಅಂಗಡಿಗೆ ಕೊಟ್ಟು ಬಂದ್ವಿ. ಸೊ ನೀವು ಏನಾದರೂ ಫಸ್ಟ್ ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕೆ ಅಂತ ಅಂದರೆ, ಸೊ ನಮಗೂ ಅಷ್ಟೇ ಗೊತ್ತಿರಲಿಲ್ಲ. ತುಂಬ ವೀಡಿಯೋ ನೋಡಿದ್ವಿ, ಅಷ್ಟೊಂದು ಇನ್ಫಾರ್ಮೇಷನು ಇದ್ದಿರಲಿಲ್ಲ. ಸೊ ಎಲ್ಲನೂ ಅಲ್ಲೇ ಸಿಗುತ್ತೆ. ತರಕಾರಿ ಅಂದರೆ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅಥವಾ ಯಾವುದೇ ಪೌಡರ್ ಇರ್ಬೋದು, ತುಂಬ ಅಂಗಡಿಗಳಿದೆ, ಎಲ್ಲನೂ ಸಿಗುತ್ತೆ. ಆ್ಯಂಡ್ ಗ್ಯಾಸ್ಗಳು ಅಷ್ಟೇ, ಗ್ಯಾಸ್ ಸಿಗುತ್ತೆ, ಒಲೆ ಸಿಗುತ್ತೆ, ದೊಡ್ಡ ಪಾತ್ರೆಯಿಂದ ಹಿಡಿದು ಚಿಕ್ಕ ಪಾತ್ರೆವರೆಗೂ, ಕುಕ್ಕರ್ವರೆಗೂ ಅಲ್ಲೇ ಸಿಗುತ್ತೆ. ಒಂದು ಸ್ಪೂನ್ ಕೂಡ ನಾವು ಮನೆಯಿಂದ ತೊಗೊಂಡು ಹೋಗೋದೇ ಬೇಡ, ಈಸಿಯಾಗಿ ಹೋಗ್ಬೋದು. ಆದರೆ ಏನಪ್ಪ ಅಂತ ಅಂದರೆ ರೂಮ್ ಮಾತ್ರ ನೀವು ಮೊದಲೇ ಬುಕ್ಕಿಂಗ್ ಮಾಡ್ಕೊಬೇಕು. ಸೊ ರೂಮ್ ಯಾಕಂದರೆ ತುಂಬ ಕಡಿಮೆ ಇರೋದು. ಸೊ ನಾವು ಹೋದ್ಮೇಲೆ ತುಂಬ ಜನ ಬಂದಿದ್ದರು. ಸೊ ಅವರಿಗೆಲ್ಲ ರೂಮ್ ಇಲ್ಲದೆ ಅವ್ರು ಆಚೆನೇ ಗ್ಯಾಸ್ ಎಲ್ಲ ಇಟ್ಕೊಂಡು ಆಚೆನೇ ಅಡುಗೆ ಮಾಡ್ತಾಯಿದ್ರು. ಸೊ ರೂಮಿಲ್ಲ ಅಂದರೆ ಕಷ್ಟ ಆಗುತ್ತೆ, ಯಾಕಂದರೆ ನೀರು ಗೀರು ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಕ್ಕೋಸ್ಕರ ರೂಮ್ನ ಬುಕ್ಕಿಂಗ್ ಮಾಡ್ಕೋಬೇಕು, ಇಲ್ಲ ಬೇಗ ಬಂದು ರೂಮ್ನ ಮಾತಾಡಿಕೊಂಡು ಇಟ್ಕೊಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಏನು ಅನಿಸಿಲ್ಲ, ಚೆನ್ನಾಗೇ ಇತ್ತು. ಸೊ ನೆಕ್ಸ್ಟ್ ಹೋದರೆ ನಮಗೂ ಈಸಿ ಆಗುತ್ತೆ, ಇವಾಗ ಗೊತ್ತಾಯ್ತಲ್ವ ಹೆಂಗೆ ಏನು ಅಂತ. ಸೊ ನೆಕ್ಸ್ಟ್ ಹೋದರೆ ಗೊತ್ತಾಗುತ್ತೆ. ಸೊ ಇದು ನಮ್ಮದು ಫಸ್ಟ್ ಟೈಮ್ ಹೋಗಿದ್ದು. ಸೊ ಚೆನ್ನಾಗಿತ್ತು. ನೆಕ್ಸ್ಟ್ ಹಾಗೆ ಅವ್ರಿಗೆ ನಾವೇನು ಪಾತ್ರೆ ಎಲ್ಲ ತೊಗೊಂಡಿದ್ವಲ್ಲ ಆ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ವಾಪಸ್ ಅವ್ರಿಗೇ ಕೊಟ್ಟು ಸೊ ಸೀದಾ ನೆಕ್ಸ್ಟ್ ನಾವು ಮತ್ತೆ ಅಲ್ಲಿಂದ ಹೊರಟ್ವಿ. ನಾವು ಬಿಡುವಾಗ ಒಂದು 2 ಗಂಟೆ ಆಗಿತ್ತು ಅನಿಸುತ್ತೆ, 1:30-2 ಗಂಟೆ ಆಗಿತ್ತು ಗೈಸ್. 2 ಗಂಟೆಗೆ ಸೀದಾ ಅಲ್ಲಿಂದ ಬಿಟ್ವಿ. ಸ್ವಲ್ಪ ಬಿಸಿಲು, ಆಮೇಲೆ ಮೋಡ ಬೇರೆ ಆಗಿತ್ತು. ನಮ್ಗೆ ಅದೊಂದು ಭಯ ಇತ್ತು, ಎಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೋ, ಮತ್ತು ಅಲ್ಲಿ ತನಕ ನೆನ್ಕೊಂಡು ಹೋಗ್ಬೇಕಲ್ಲ ಬೆಂಗಳೂರಿಗೆ ರಿಟರ್ನ್ ಅಂತ. ಸೊ ಮಳೆ ಏನು ಬಂದಿಲ್ಲ, ಬಿಸಿಲೇ ಇತ್ತು. ಸೊ ಸೀದಾ ಬಂದು ಲಾಸ್ಟಲ್ಲಿ ಒಂದು ತಣ್ಣಗೆ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಇಟ್ಕೊಂಡ್ವಿ. ತಲೆನೋವು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅಲ್ಲೇ ಯಾವುದೋ ಒಂದು ಬೇಕ್ರಿ ಸಿಕ್ತು, ನಿಲ್ಲಿಸ್ಬಿಟ್ಟು ಎಲ್ಲ ಜ್ಯೂಸ್ ಕುಟ್ಕೊಂಡು ತಿರ್ಗಾ ಅಲ್ಲಿಂದ ಮತ್ತೆ ಹೊರಟು ಸೀದಾ ಮನೆಗೆ ಬಂದ್ವಿ ಗೈಸ್. ಆ್ಯಂಡ್ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆಮೇಲೆ ಆ ಅಂಗಡಿ ಆಂಟಿ ಪಾಪ ಚೆನ್ನಾಗೇ ಎಲ್ಲನೂ ಮಾಡಿಕೊಟ್ರು. ಅವರೇನು ಅಂತರ ಮಾಡಲ್ಲ ಗಿಡಲ್ಲ ಅಂತ ಏನೂ ಹೇಳಿಲ್ಲ. ಅವ್ರು ಅಂದರು ನೆಕ್ಸ್ಟ್ ಬರೋದಿದ್ದರೆ ಕಾಲ್ ಮಾಡ್ಕೊಂಬನ್ನಿ, ನೀವೇನು ಮಾಡೋದೇ ಬೇಡ, ಎಲ್ಲ ಇಲ್ಲಿ ನಾವೇ ಮಾಡಿಕೊಡ್ತೀವಿ, ನೀವೇನು ತಂದಿಲ್ಲ ಅಂದರೂ ನಾವೇ ಇಲ್ಲೇ ರೆಡಿ ಮಾಡಿಕೊಡ್ತೀವಿ, ನಿಮಗೆ ಯಾವ ಥರ ಅಡುಗೆ ಬೇಕು ಎಲ್ಲನೂ ಅಂತನೂ ಅಂದರು. ಸೊ ಆ ಥರ ಇದ್ದಾವೆ ನಮಗೂ ಈಸಿ ಆಗುತ್ತೆ. ಸೊ ಸ್ವಲ್ಪ ಕ್ವಾಂಟಿಟಿ ಎಲ್ಲಾದರೆ ಕೊಟ್ಟು ಮಾಡಿಸ್ಬೋದು, ಜಾಸ್ತಿ ಕ್ವಾಂಟಿಟಿ ಆದರೆ ನಾವು ಮಾಡಿಕೊಂಡ್ರೇ ವರ್ತ್ ಅಂತ ನನಗನ್ಸುತ್ತೆ. ಸೊ ಜಾಸ್ತಿ ಜನನೂ ಇರ್ತೀವಿ, ಜಾಸ್ತಿ ಜನ ಎಲ್ಲ ಇದ್ದರೆ ಆರಾಮಾಗಿ ಕೂತ್ಕೊಂಡು ಚೆನ್ನಾಗಿ ಮಾಡ್ಕೊಬೋದು ಗೈಸ್. ಒಂಥರ ಚೆನ್ನಾಗಿರುತ್ತೆ, ಅದೊಂಥರ ಫೀಲು, ಒಂಥರ ಪಿಕ್ನಿಕ್ ಹೋಗೋ ಥರ ಎಲ್ಲರೂ ಇರ್ತೀವಿ. ಸೊ ಒಂಥರ ಚೆನ್ನಾಗಿರುತ್ತೆ. ನಾವು 3 ಜನ ಹೋಗಿದ್ದಿದ್ದು ಫಸ್ಟು. ಸೊ ಅದಕ್ಕೇ ನಾವೇ ಅಲ್ಲೇ ಕೊಟ್ಬಿಟ್ಟು ಮಾಡಿಸ್ಕೊಂಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಇದರಲ್ಲಿ ಏನೋ ಡೌಟ್ ಇದ್ದರೆ ನಿಮಗೆ ದೇವಸ್ಥಾನದ ಬಗ್ಗೆ ಕಮೆಂಟ್ ಮಾಡಿ ಗೈಸ್. ಏನಾದ್ರು ಡೌಟ್ ಇದ್ದರೆ ನಂಗೆ ಗೊತ್ತಿರೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಗೈಸ್. ಆ್ಯಂಡ್ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.